ನಿಮ್ಮನೆಯವ್ರಿಗೆ ನನ್ನ ಬಗ್ಗೆ ಬೇಜಾರಾಗಿದೆ, ಅಸಮಾಧಾನನೂ ಇದೆ ಅಂತ ನನಗೆ ಗೊತ್ತು. ಅವ್ರ ಹತ್ರ ನಾನು ಮಾತಾಡ್ತೀನಿ. ನಿಮ್ ಕೋಪ ಕರ್ಗಕ್ಕೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರಕ್ಕೆ ನಾನೇನ್ ಮಾಡ್ಬೇಕಂತ ಹೇಳಿ. ಏನೇ ಆಗ್ಲಿ, ಇವತ್ತು ನಿಮ್ಮನ್ನ ಕರ್ಕೊಂಡೆ ನಾನು ವಾಪಸ್ ಹೋಗೋದು. ಯಾಕೆ ಹೆದರ್ಕೋತಿದ್ದೀರಾ? ಆರಾಮಾಗಿರಿ. ನಿಮ್ಮ ಹೆಸರು? ನಿಮಗೆ ಗೊತ್ತಲ್ಲ ಅಣ್ಣ. ಪರವಾಗಿಲ್ಲ, ಇನ್ನೊಂದ್ಸಲ ಹೇಳಿ. ಸಂಧ್ಯಾ. ಪೂರ್ತಿ ಹೆಸರು? ಸಂಧ್ಯಾ ಬೆಟ್ಟಗಿರಿ. ಸಂಧ್ಯಾ ಬೆಟ್ಟಗಿರಿ. ಬೆಟ್ಟಗಿರಿನ ಅಥವಾ ಬೆಟ್ಟಗೇರಿನ? ಏನ್ ಸರ್ ಇವಳು ಅವಳನ್ನ ಮೊದಲನೇ ಪಾಯಿಂಟ್ ಅಲ್ಲೇ ನಡಗಿಸ್ತಾ ಇದ್ದಾರಲ್ಲ ಸರ್. ಅವಳಿಗೆ ಅವಳು ಊರ ಹೆಸರು ಸರಿಯಾಗಿ ಉಚ್ಚಾರಣೆ ಮಾಡಕ್ ಬರ್ತಿಲ್ವಲ್ಲ ಸರ್. ಹೇಳಿ ಸಂಧ್ಯಾ. ಬೆಟ್ಟಗಿರಿ ಸರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸಂಧ್ಯಾ ಅವರು ಚಿಕ್ಕ ವಯಸ್ಸಿಂದ ಬೆಳೆದ ಊರನ್ನ ಹೆಂಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಸಂಧ್ಯಾ ಅವರ ಊರಿನ ಹೆಸರು ಬೆಟ್ಟಗೇರಿ. ಇರ್ಲಿ, ಸಂಧ್ಯಾ ಬೆಟ್ಟಗಿರಿ ಅವರೇ, ನಿಮ್ಮ ವಯಸ್ಸು? 23. ಅದನ್ನು ಮರ್ತ್ಬಿಟ್ಟಿದ್ದೀರಾ? ಅಲ್ಲಿ ನಿಂತಿರೋರು ಯಾರು? ಭಾರ್ಗವಿ. ಸರಿ, ಇವ್ರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ಈ ಕೇಸ್ ಹಾಕ್ಸಿದ್ರ? ಹೌದು. ಯಾಕೆ? ಅದೇ ವಿಕ್ಕಿ ಹತ್ರ ದುಡ್ಡಿಸ್ಕೊಳಕ್ಕೆ. ಆ ಕೇಸು ಕೋರ್ಟಲ್ಲಿ ನಿಲ್ದೆ ವಜಾಗೋಯ್ತಲ್ವಾ, ನೀವು ಸತ್ರಿ ಅಂತ? ಹಾ ಹೌದು. ಇಷ್ಟೆಲ್ಲ ರಂಪಾಟ ಆದ್ಮೇಲೆ ಆಗಸ್ಟ್ 18ರ ತಡರಾತ್ರಿ ವಿಕ್ಕಿ ಫಾರ್ಮ್ ಹೌಸ್ಗೆ ನೀವ್ಯಾಕೆ ಹೋದ್ರಿ? ನನಗೆ ರಕ್ಷಣೆ ಕೊಡಿ ಅಂತ ಕೇಳಕ್ ಹೋಗಿದ್ದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸಂಧ್ಯಾ ಅವರೇ, ತಪ್ಪು ತಿಳ್ಕೋಬೇಡಿ. ಈ ಮೊದಲು ನೀವೇ ವಿಕ್ಕಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ರಿ. ಕೇಸ್ ಮುಗಿಯುವಷ್ಟರಲ್ಲಿ ನಿಮ್ಮನ್ನ ರಕ್ಷಣೆ ಮಾಡುವಷ್ಟು ಕ್ಲೋಸ್ ಆಗ್ಬಿಟ್ರ? ಅಲ್ಲ, ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಕೇಸ್ ಮುಗಿಯುವಷ್ಟರಲ್ಲಿ ಅವ್ರ ಕಡೆಯಿಂದ ತಪ್ಪಿಲ್ಲ ಅಂತಂದ್ರೆ ಮಾನನಷ್ಟ ಮೊಕದ್ದಮೆ ಹಾಕೋದ್ರ ಬದಲು ನಿಮಗ್ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ, ಅವ್ರ ದೊಡ್ಡತನದ ಬಗ್ಗೆ ಕೇಳಿ ತುಂಬಾ ಆಶ್ಚರ್ಯ ಆಯ್ತು. ಅವರಿಗೆ ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಭಾರ್ಗವಿ ಅವ್ರು ಮಾಡಿದ್ದು ಅಂತಾನೆ ಅರ್ಥ ಆಯ್ತು. ಅದಕ್ಕೆ ಪಾಪ ಅವ್ರು ನನಗೆ ರಕ್ಷಣೆ ಕೊಡ್ತೀನಿ ಅಂತ ಅಂದ್ರು. ಗುಡ್. ಎಲ್ಲಾ ಗಂಡಸರು ವಿಕ್ಕಿ ಅಷ್ಟೇ ಒಳ್ಳೆಯವರಾಗಿ ಬದಲಾದ್ರೆ ಜಗತ್ತು ತುಂಬಾ ಚೆನ್ನಾಗಿರುತ್ತೆ. ಆದ್ರೂ ಒಂದು ಡೌಟ್ ಇದೆ ಸಂಧ್ಯಾ ಅವರೇ. ಅವತ್ತಿನ್ನೂ ಕೋರ್ಟ್ ಅಲ್ಲಿ ತೀರ್ಪು ಬಂದಿರಲಿಲ್ಲ. ತಪ್ಪು ನಿಮ್ಮದ ಅಥವಾ ವಿಕ್ಕಿ ಅವ್ರದ ಅಂತ
ನಿರ್ಧಾರನೂ ಆಗಿರ್ಲಿಲ್ಲ. ಅದೇ ಟೆನ್ಷನ್ ಅಲ್ಲಿ ವಿಕ್ಕಿ ಅವರು ಅವರ ಫ್ರೆಂಡ್ಸ್ ಜೊತೆ ಮದ್ಯಪಾನ ಮಾಡ್ತಿದ್ರು ಅಂತ ನಮ್ಮ JP ಸರ್ ಹೇಳಿದ. ಅದೇ ಅವರು ನಿಮ್ಮ ವಿಷಯದಲ್ಲಿ ಕನಿಕರ ತೋರಿಸ್ತಿದ್ದು ಆಶ್ಚರ್ಯ ಆಗ್ತದೆ. ಸರಿ ಅಮ್ಮ, ನಿಮ್ಮ ಮಾತನ್ನ ನಂಬ್ತೀನಿ. ನಿಮಗಷ್ಟು ಬೇಕಾದವರು, ನಿಮ್ಮನ್ನ ರಕ್ಷಣೆ ಮಾಡೋರು ನಿಮ್ಮನ್ನ ಕಂಡು ಕೋಪದಲ್ಲಿ ರಾಡ್ ಯಾಕೆ ಹಿಡ್ಕೊಂಡ್ ಬಂದ್ರು? ಅದನ್ನ ನೋಡಿ ನೀವ್ಯಾಕೆ ಓಡ್ ಹೋದ್ರಿ? ಓ ಎಸ್, ಆ ಎಲ್ಲಾ ಪ್ಲಾನಿಂಗ್ ಅನ್ನ ಭಾರ್ಗವಿ ಅವರೇ ಮಾಡಿದ್ರು ಅಲ್ವಾ? ಹೌದು. ಅಂದ್ರೆ ಆ ಪ್ಲಾನಿಂಗ್ ಮಾಡೋ ಟೈಮಲ್ಲಿ ನೀವು ಅವ್ರ ಜೊತೆಗಿದ್ರಿ? ಹೌದು. ಅವ್ರು ನಿಮ್ಮನ್ನ ಹೆದರ್ಸಿ ಬೆದರ್ಸಿ ಶಕ್ತಿ ಪ್ರಸಾದ್ ಅವ್ರ ಮಗ ವಿಕ್ಕಿ ಮೇಲೆ ಕೇಸ್ ಹಾಕ್ಸು ಅಲ್ವಾ ಸಂಧ್ಯಾ ಅವರೇ? ಗ್ಯಾರಂಟಿ ಅಲ್ವಾ? ಭಾರ್ಗವಿ ಅವರೇ ನಿಮ್ಮ ಮೇಲೆ ಕೇಸ್ ಹಾಕ್ಸಿದ್ರು ಅಲ್ವಾ? ಹೌದು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸರ್, ಸಂಧ್ಯಾ ಮೇಡಮ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅನಿಸ್ತಿದೆ ಸರ್. ನನ್ ಕನ್ಫ್ಯೂಷನ್ ಏನಂದ್ರೆ, ನೀವು ಸತ್ರಿ ಅಂತ ಒಂದು ಡೆಡ್ ಬಾಡಿ ಸಿಕ್ತು, ಅದು ನಿಮ್ಮ ಹತ್ರ ಭಾರ್ಗವಿ ಅವರು ಆಡ್ಸಿದ ನಾಟಕ ಅಲ್ವಾ? ಆ ಡೆಡ್ ಬಾಡಿ ನೀವಲ್ಲ ಅಂತ ಅಂದ್ಮೇಲೆ ಮತ್ತಿನ್ಯಾರ್ದು? ನಿನ್ ತಲೆ ಲದ್ದಿ ತುಂಬ್ಕೊಂಡಿದ್ಯಾ? ನಿನಗೆ ಹೇಳಿದ್ದೆ ತಾನೆ ಭಾರ್ಗವಿ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅಂತ. ಯಾಕೆ ಅವಳ ಹೊರ ಕರ್ಕೊಂಬಂದೆ? ಅಯ್ಯೋ, ನಾನು ಅವಳು ಕರ್ಕೊಂಡ್ ಬಂದಿಲ್ವಾ? ನೀನೇ ಕರ್ಕೊಂಡ್ ಬಂದಿದ್ದು. ಅವನಿಗೆ ಹೇಳಿ ಕಳ್ಸಿದ್ದೆ ತಾನೆ. ಹೇಳಿದ ಕೆಲ್ಸ ನೆಟ್ಟಗ್ ಮಾಡಕ್ಕಾಗ್ಲಿಲ್ಲ ನಿನಗೆ. ಅದಕ್ಕೆ ಅವಳು ಶನಿ ತರ ಹೆಗ್ಲೇರ್ ಬಂದಿರೋದು. ಅರ್ಜುನ್ ಅಣ್ಣ ಬರ್ತಾರಂತ ಯಾರಿಗ್ ಗೊತ್ತಿತ್ತು? ಅವ್ರು ಬೇರೆ ಏನೇನೋ ಕೇಳಕ್ ಶುರು ಮಾಡಿದ್ರು. ತಲೆ ನೋವ್ತಿದೆ, ತಲೆ ಸುತ್ತುತ್ತಿದೆ, ಸುಸ್ತಾಗ್ತಿದೆ, ಏನಂದ್ರೂ ಬಿಡ್ಲಿಲ್ಲ. ಪದೇ ಪದೇ CCTV ವಿಕ್ಕಿ ಅನ್ನೋದನ್ನ ಕೇಳಿ ನಂಗೆ ಫುಲ್ ಭಯ ಆಗೋಯ್ತು. ನಮ್ ಬಾಸ್ JP ಸರ್ ಕೂಡ ಮಧ್ಯ ಬಂದು ಮಾತಾಡಿದ್ರು. ಆದ್ರೂ ಅರ್ಜುನಣ್ಣ ಜಗ್ಲೇ ಇಲ್ಲ. ನಿನ್ನ ಪೆದ್ದಿನ ನಂಬ್ಕೊಂಡು ನಾನು ಇನ್ನು ಕೆಲಸ ವಹಿಸಿದ್ದೆ ನೋಡು. ನನಗ್ ಬುದ್ಧಿ ಇಲ್ಲ. ಸಾಲ್ದು ಅಂತ ನಿನ್ನ ಹುಡ್ಕೊಂಡು ಹೋದ್ ಅವನ ಮನೆ ಬಾಗ್ಲಿಗೆ ಬಂದಿದ್ದ. ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡು ಹೋದ. ಮುತ್ತತಿ ಬಂದಿದ್ನ? ಹ್ಞೂ, ಅವನೇ ಬಂದಿದ್ದು. ಓ, ಇದೆಲ್ಲ ನಿನ್ನೆ ಪ್ಲಾನಾ? ಏನೋ ಇಬ್ರು ಸೇರ್ಕೊಂಡು ಏನಾದ್ರು ಆಟ ಆಡ್ತಿದ್ದೀರಾ? ಜಾಸ್ತಿ ಏನಾದ್ರೂ ಆಟ ಆಡಿದ್ರೆ ಸಾಯಿಸ್ಬಿಡ್ತೀನಿ. ಏನಕ್ಕ ನೀವು ಏನ್ ಮಾಡ್ತಾ ಇದ್ದೀರಾ? ನನ್ ಜೊತೆ ಮೊದ್ಲು ಮಾತಾಡಿದ್ ಬೃಂದಕ್ಕ, ಇವಾಗ ಮಾತಾಡಿದ್ ಬೃಂದಕ್ಕ ಎರಡು ನೀವೇನಾ? ಏನೋ ಒಂದ್ ಚಿಕ್ಕ ನಾಟಕ ಮಾಡ್ಬೇಕು, ದುಡ್ಡು ಕೊಡ್ತೀನಿ ಸಹಾಯ ಆಗುತ್ತೆ ಅಂದಿದ್ದಕ್ಕೆ ಬಂದಿದ್ದು. ಆದ್ರೆ ನೀವು ಒಳ್ಳೆ ರಾಕ್ಷಸಿ ತರ ಆಡ್ತಿದ್ದೀರಲ್ಲ. ನನಗ್ ದುಡ್ಡಿನ ಅವಶ್ಯಕತೆ ಇದೆ ನಿಜ, ಆದ್ರೆ ನನ್ ಜೀವಕ್ಕಿಂತ ದುಡ್ಡೇ ಹೆಚ್ಚಲ್ಲ. ನೀವ್ ಹೇಳ್ದಂಗೆಲ್ಲ ಕೇಳ್ಕೊಂಡು ಸಾಯೋದಕ್ಕೆ ನಾನ್ ಸಂಧ್ಯಾ ಅಲ್ಲ, ರಮ್ಯಾ. ನನಗೆ ನಾಟಕನೂ ಬೇಡ, ನಿಮ್ ಸಹಾಯನೂ ಬೇಡ. ನಾನಿನ್ ಹೊರಡ್ತೀನಿ. ಸಂಧ್ಯಾ ಆಯ್ತು, ಸಾರಿ. ಏನೋ ಭಾರ್ಗವಿ ಮೇಲಿನ ಕೋಪಕ್ಕೆ ನಿನ್ ಮೇಲೆ ಒಂದೆರಡು ಮಾತು ಬೈದ್ಬಿಟ್ಟೆ ಅಷ್ಟೇನೆ. ನನ್ ಮಾತು ಕೇಳು. ಹಾ, ಸಂಧ್ಯಾ, ಇಲ್ಲಿ ನೋಡು,
ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ಯಾ? ನೀನು ನನ್ನ ತಂಗಿ ತರ. ಆ ಭಾರ್ಗವಿ ಮೇಲಿನ ಕೋಪಕ್ಕೆ ಏನೋ ಒಂದೆರಡು ಮಾತು ನಿನಗ್ ಬೈದ್ಬಿಟ್ಟೆ. ಸಾರಿ. ನಿನಗ್ ದುಡ್ಡು ಕೊಡ್ದೆ ನಾನು ಇನ್ ಯಾರ ಕೊಡ್ಲಿ ಹೇಳು? ಎಷ್ಟು ಬೇಕಿದ್ರು ಈಸ್ಕೋ. ನಿನ್ ಬಾಯ್ ಫ್ರೆಂಡ್ ಇದಾನಲ್ಲ, ಅವನ್ಗೂ ಬೇಕಿದ್ರೆ ಕೊಡು. ನೀನ್ ಈ ಮನೇಲಿರೋದು ನನಗೂ ಮುಖ್ಯ, ನಿನಗೂ ಮುಖ್ಯ. ಅಕ್ಕ ತಂಗಿರ ಮಧ್ಯೆ ಒಂದೆರಡು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆಲ್ಲ ಎಷ್ಟು ಬೇಜಾರು ಮಾಡ್ಕೋತೀಯ? ಬೇಜಾರು ಮಾಡ್ಕೋಬೇಡ. ಹ ಒಂದ್ ನಿಮಿಷ ಇರು. ಹೋಗಿ ನೀವು. ಯಾಕೆ ಭಾರ್ಗವಿ, ಏನಾಯ್ತು? ಮತ್ತಿನ್ನೇನು? ಅಪ್ಪ ಕೇಳಿದ ತಕ್ಷಣ ಕಳ್ಸೇ ಬಿಟ್ರಲ್ಲ ನನ್ನನ್ನ. ನಾನು ಎಲ್ಲಿದ್ರು ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ? ಅಲ್ಲ, ಅದೇ ನಿಜ ಆಗಿದ್ರೆ ಇಷ್ಟೊತ್ತಲ್ಲಿ ನಿಮ್ ಮುಂದೆ ಬರ್ತಿದ್ನ ಹೇಳಿ? ನೋಡಿ, ನಿಮ್ಮನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ. ನಿಮ್ಮನೆಯವ್ರಿಗೆ ನನ್ನ ಬಗ್ಗೆ ಬೇಜಾರಾಗಿದೆ, ಅಸಮಾಧಾನನೂ ಇದೆ ಅಂತ ನನಗೆ ಗೊತ್ತು. ಅವ್ರ ಹತ್ರ ನಾನು ಮಾತಾಡ್ತೀನಿ. ನಿಮ್ ಕೋಪ ಕರ್ಗಕ್ಕೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರಕ್ಕೆ ನಾನೇನ್ ಮಾಡ್ಬೇಕಂತ ಹೇಳಿ? ಏನೇ ಆಗ್ಲಿ, ಇವತ್ತು ನಿಮ್ಮನ್ನ ಕರ್ಕೊಂಡೆ ನಾನು ವಾಪಸ್ ಹೋಗೋದು. ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ, ಕಣ್ಣೀರ್ ಹಾಕ್ಸಲ್ಲ ಅಂತ ಏನೇನೋ ಹೇಳಿ ಮದ್ವೆ ಅದೆ. ಆದ್ರೆ ಮಾಡ್ದಿರೋ ತಪ್ಪಿಗೆ ಪಾಪ ನೀವೆಷ್ಟು ಕಷ್ಟಪಟ್ರಿ, ನನ್ನಿಂದ ನೀವೆಷ್ಟು ನೋವು ಪಟ್ರಿ ಅಂತ ನನಗೊತ್ತು ಭಾರ್ಗವಿ. ಈಗ್ಲೂ ನನ್ನನ್ನು ನಾನು ಸುಧಾರಿಸ್ಕೊಂಡಿಲ್ಲ ಅಂತಂದ್ರೆ ನಾನು ಆಡಿದ ಮಾತಿಗೆ, ನನ್ನ ಪ್ರೀತಿಗೆ ಏನ್ ಬೆಲೆ ಇರುತ್ತೆ ಹೇಳಿ? ಎಲ್ಲಾರ ಮಾತನ್ನ ನಂಬ್ತಿದ್ದ ನಾನು ಕೊನೆಗೆ ನಿಮ್ಮ ಮಾತನ್ನೇ ಕಡೆಗಣಿಸ್ಬಿಟ್ಟೆ. ಮದ್ವೆಗ್ ಮುಂಚೆ ಬೆಟ್ಟನೆ ಕಿತ್ತು ನಿಮ್ ಮುಂದೆ ತಂದಿಡ್ತೀನಿ ಅನ್ನೋ ಹುಡುಗರು ಮದ್ವೆ ಆದ್ಮೇಲೆ ನೀವಾಡೋ 4 ಮಾತನ್ನ ಕೇಳಿಸ್ಕೊಳ್ಳೋದನ್ನ ನಿಲ್ಸ್ಬಿಡ್ತೀವಿ. ನಾನೇ ಪರ್ಫೆಕ್ಟು, ನಮ್ಮನೆಯವ್ರು ಯಾವ ತಪ್ಪುನೂ ಮಾಡಲ್ಲ ಅನ್ನೋ ಡಿಫೆನ್ಸ್ ಮೋಡ್ಗೆ ಹೋಗ್ಬಿಡ್ತೀವಿ. ಅದ್ರ ಜೊತೆಗೆ ನೀವು ನಮ್ಮನೆಯವ್ರೆ, ನಿಮ್ಮ ಮಾತನ್ನು ಅಷ್ಟೇ ನಂಬಿಕೆಯಿಂದ ಕೇಳಬೇಕು ಅನ್ನೋದನ್ನ ಮರೆತು ಬಿಡ್ತೀವಿ. ನನ್ನಿಂದ ಅದೆಷ್ಟೋ ತಪ್ಪಾಗಿದೆ ಭಾರ್ಗವಿ, ಆದ್ರೆ ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ, ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಕಲ್ವಾ? ನೀವೇ ಹೇಳ್ತಾ ಇದ್ರಿ, ಅಪರಾಧಿನ ಗಲ್ಲಿಗೇರಿಸುವಾಗ ಕೊನೆ ಆಸೆ ಏನಂತ ಕೇಳ್ತಾರೆ ಅಂತ. ನನಗೊಂದು ಲಾಸ್ಟ್ ಚಾನ್ಸ್ ಇಲ್ವಾ? ಪ್ಲೀಸ್ ಭಾರ್ಗವಿ, ಮನೆಗೆ ಬನ್ನಿ ಪ್ಲೀಸ್. ನೀನ್ ಯಾಕೋ ಬಂದಿಲ್ಕ? ಅದು ಮಾತಾಡ ನೀನು.